ನಮಸ್ಕಾರ ಫ್ರೆಂಡ್ಸ್, ರಕ್ಷಾ ಸಿರಿಮನೆ ಚಾನಲ್ಗೆ ನಿಮಗೆಲ್ರಿಗೂ ಪ್ರೀತಿಯ ಸ್ವಾಗತ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು ಗ್ರಾಮೀಣ ಪ್ರದೇಶದಲ್ಲಿ ಗೌರ್ಮೆಂಟು ತುಂಬ ಸವಲತ್ತನ್ನ, ತುಂಬ ಯೋಜನೆಗಳನ್ನು ಕೊಟ್ಟಿದೆ. ಕೇಂದ್ರ ಸರ್ಕಾರ ರೈತರಿಗೆ ಅಂತ ತುಂಬ ಯೋಜನೆಗಳನ್ನ ಕೊಟ್ಟಿದೆ. ಅದರಲ್ಲಿ ಒಂದು ಮುಖ್ಯವಾದಂಥ ಯೋಜನೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂತ. ಈ ಯೋಜನೆ ಅಡಿನಲ್ಲಿ ರೈತರಿಗೆ ಹಸುಗಳನ್ನ ಸಾಕಲಿಕ್ಕೆ, ಕೊಟ್ಟಿಗೆಗಳನ್ನ ನಿರ್ಮಾಣ ಮಾಡಲಿಕ್ಕೆ ಅಂತ ಗೌರ್ಮೆಂಟಿಂದ ಒಂದಷ್ಟು ಸಬ್ಸಿಡಿ ಅಮೌಂಟ್ನ ಕೊಡುತ್ತೆ. ಅದನ್ನು ನಾವು ಸರ್ಕಾರದಿಂದ ಹೇಗೆ ಪಡ್ಕೋಬೋದು, ಮತ್ತು ಅದನ್ನು ಪಡ್ಕೊಂಡಂಥ ಫಲಾನುಭವಿಗಳನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಮಾತಾಡಿಸ್ತೀನಿ. ಅದನ್ನು ಹೇಗೆ ಪಡ್ಕೊಂಡ್ರು ಅಂತ ಹೇಳಿಬಿಟ್ಟು ಬನ್ನಿ ಫ್ರೆಂಡ್ಸ್. ಅನುಭವನ ಪಡ್ಕೊಂಡಿರೋವಂಥ ಒಬ್ಬ ಫಲಾನುಭವಿ ಇವತ್ತು ನನ್ನ ಜೊತೆ ಇದ್ದಾರೆ. ಆ ರೈತರನ್ನ ನಾನು ಮಾತಾಡಿಸ್ತೀನಿ. ಮತ್ತು ಆ ಯೋಜನೆಯಡಿ ಅವರು ಕೊಟ್ಟಿಗೆನ ನಿರ್ಮಾಣ ಮಾಡಿದ್ದಾರೆ ಕೂಡ. ಸೊ ಅದನ್ನು ಕೂಡ ನಾನು ಕವರ್ ಮಾಡ್ತೀನಿ. ಇದು ಎಷ್ಟೋ ಜನಕ್ಕೆ ಗೊತ್ತಿರ್ಬೋದು, ಬಟ್ ಗೊತ್ತಿಲ್ಲದೆ ಇದ್ದವ್ರಿಗೆ ಈ ಯೋಜನೆಯ ಫಲನ ಅವ್ರು ಪಡ್ಕೋಬೋದು. ಬನ್ನಿ, ನನ್ನ ಜೊತೆ ಆ ಫಲಾನುಭವಿ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ. ನಮಸ್ತೆ. ಇವರು ಸುಕನ್ಯಾ ಅಂತ ಹೇಳ್ಬಿಟ್ಟು, ಇವರು ಈ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿ ಇವರು ಕೊಟ್ಟಿಗೆ ನಿರ್ಮಾಣ ಮಾಡಲಿಕ್ಕೆ ಈ ಗೌರ್ಮೆಂಟ್ ಸವಲತ್ತನ್ನ ತೊಗೊಂಡಿದ್ದಾರೆ. ಅವರು ಹೇಗೆ ಅಪ್ಲೈ ಮಾಡಿದ್ರು, ಅವ್ರಿಗೆ ಎಷ್ಟು ಅಮೌಂಟ್ ಸಿಕ್ತು, ಎಲ್ಲವನ್ನು ಕೂಡ ಹೇಳೋಣ. ನೀವು ಈ ಯೋಜನೆ ಪಡ್ಕೊಳ್ಳಿಕ್ಕೆ ಅರ್ಜಿ ಹಾಕಬೇಕು ಅಂತ ನಿಮಗೆ ಹೆಂಗೆ ಗೊತ್ತಾಯಿತು? ಅರ್ಜಿ ಅಂದರೆ ಮಂಡಲ ಪಂಚಾಯತಿಂದ ಹೇಳ್ತಾರೆ ನಮಗೆ. ಓಕೆ. ಅರ್ಜಿ ಹಾಕಬೇಕು, ಕೊಡುಗೆ ಬರುತ್ತೆ, ಸಾಲ ಬರುತ್ತೆ ಅಂತ ಹೇಳ್ತಾರೆ. ಅಂದರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಂದ ನಿಮಗೆ ಮಾಹಿತಿ ಸಿಗುತ್ತೆ. ಹೋಗಿ ನೀವು ಆಮೇಲೆ ನೀವು ಹೇಗೆ ಅಲ್ಲಿ ಗ್ರಾಮ ಪಂಚಾಯತಿಗೆ ಡೈರೆಕ್ಟಾಗಿ ಹೋಗಿ ಅಪ್ಲೈ ಮಾಡ್ತೀರಿ? ಡೈರೆಕ್ಟಾಗಿ ಹೋಗಿ ಆಧಾರ ಕಾರ್ಡ್ ಎಲ್ಲ ಕೊಟ್ಟು ಅಪ್ಲೈ ಮಾಡಿ ಬರೋದು. ಆಗ ನಮಗೆ ಅಕೌಂಟಿಗೆಲ್ಲ ಅವರು ಬಂದು GPS ಎಲ್ಲ ಮಾಡ್ಕೊಳ್ತಾರೆ. ಅಲ್ಲಿಂದ ಬರ್ತಾರೆ ಅವರು ಬಂದು GPS ಎಲ್ಲ ಮಾಡಿ ಆಮೇಲೆ ಅಮೌಂಟ್ ಎಲ್ಲ ನಮ್ಮ ಹೆಸರಿಗೆ ಬರುತ್ತೆ. ನೀವು ಅಪ್ಲೈ ಮಾಡಿದ್ಮೇಲೆ, ಅಪ್ಲೈ ಮಾಡಿ ಎಷ್ಟು ದಿನ ಆದಮೇಲೆ ನಿಮಗೆ ವೆರಿಫಿಕೇಷನಿಗೆ ಬಂದರು? ಇದು ಒಂದು 3-4 ತಿಂಗಳು ಬೇಕು. ಹೌದಾ? ಓಕೆ. ಹೆಂಗೆ ಆಮೇಲೆ ಇಲ್ಲಿ ವೆರಿಫಿಕೇಶನ್ ಆದಮೇಲೆ ಆಮೇಲೆ ಗೋಡೆ ಕಟ್ಟ ಇದೊಂದು ಫೋಟೋ, ಗೋದ್ಲಿಕ್ಕೆದೊಂದು ಫೋಟೋ, ಈ ಥರ ಎಲ್ಲ ಫೋಟೋ ತಗೊಂಡೋಗಿ ಜೆರಾಕ್ಸ್ ಎಲ್ಲ ಮಾಡಿಸಿ ಕೊಡ್ಬೇಕಲ್ಲಿ ಮಂಡಲ ಪಂಚಾಯತಿಗೆ. ಓಕೆ. ನೀವು ಎಷ್ಟು ನಿರ್ಮಾಣ ಮಾಡ್ತೀರಾ ಅಷ್ಟು ಸ್ಟೆಪ್ ಬೈ ಸ್ಟೆಪ್ ಅಮೌಂಟ್ ನಿಮಗೆ ರಿಲೀಸ್ ಮಾಡ್ತೀರಾ? ಇಲ್ಲ, ಒಟ್ಟಿಗೆ ಅದು 57,000 ಅಮೌಂಟು. ಅದು ಸ್ವಲ್ಪ ಖರ್ಚೆಲ್ಲ ಕಳೆದು ನಮಗೊಂದು 48 ಸಿಗುತ್ತೆ, ಕೈ ಸಿಗುತ್ತೆ. ಅದು ಸ್ವಲ್ಪ ಬಿಲ್ಲ ಮುರ್ಕೊಳ್ತಾರೆ, ಖರ್ಚು ಬರುತ್ತೆ. ಅದೇ 57 ಅಂತ ಇರುತ್ತೆ, ನಮಗೆ 48 ಹಿಂಗೆ ಸಿಗುತ್ತೆ. ನಿಮ್ಗೆ 57,000 ನಿಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾರ? ಅದು ಅಕೌಂಟಿಗೆ ಅಂದ್ರೆ ಒಬ್ಬರ ಹೆಸರಿಗೆ ಮಾಡಲ್ಲ, 3 ಜನ 4 ಜನದ ಅಕೌಂಟಿಗೆ ಹಾಕ್ತಾರೆ. ಒಬ್ಬರ ಹೆಸರಿಗೆ ಹಾಕಲ್ಲ, ಮೆಂಬರ್ ಹೆಸರಿಗೆ ಹಾಕಲ್ಲ. ಓಕೆ. 3-4 ಜನ ರೈತರ ಅಕೌಂಟಿಗೆ ಹಾಕ್ತಾರೆ. ನೀವುಗಳು ಅದನ್ನ ಶೇರ್ ಮಾಡ್ಕೋಬೇಕು. ಶೇರ್ ಮಾಡ್ಕೊ ಅವ್ರ ಹತ್ರ ಈ ಬೇರೆ ಅಕೌಂಟಿಗೆ ಹಾಕಿರ್ತಾರೆ, ಅವ್ರ ಹತ್ರ ನಾವು ಇಸ್ಕೋಬೇಕು. ಆ ಥರ. ನೀವು ಈ ಅರ್ಜಿನ ಅಪ್ಲೈ ಮಾಡಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಕೊಟ್ರಿ? ಆಧಾರ ಕಾರ್ಡು, ID ಕಾರ್ಡು, ಫೋಟೋ ಎಲ್ಲ ಕೊಟ್ಟಿದ್ದು. ಓಕೆ. ಆಮೇಲೆ ರೇಷನ್ ಕಾರ್ಡ್ ಕೊಟ್ಟಿದ್ರ? ನೀವು ಅದನ್ನ ಅಪ್ಲೈ ಮಾಡಿ ಆದ್ಮೇಲೆ 3 ತಿಂಗಳಾದ್ಮೇಲೆ ಅಮೌಂಟ್ ಸಿಕ್ತು ಅಂತ ಹೇಳಿದ್ರಿ. ಅದಾದ್ಮೇಲೆ ನೀವು ಕೊಟ್ಟಿಗೆ ಸ್ಟೆಪ್ ಹಾಕ್ತಾರೆ. ಒಂದ್ಸರಿ ಅದೇ ಒಂದು ಅಮೌಂಟ್ ಹಾಕ್ತಾರೆ, ಆಮೇಲೆ ಇನ್ನೊಂದು ಅಮೌಂಟ್ ಹಾಕ್ತಾರೆ. 2 ಅಮೌಂಟ್ ಅಲ್ಲಿ ಹಾಕ್ತಾರೆ. 4 ಜನಕ್ಕೆ, ಅಲ್ಲಿಗೆ 8 ಜನಕ್ಕೆ ಹಾಕ್ತಾರೆ. ಒಂದೇ ಸರಿ ಬರಲ್ಲ ಪೇಮೆಂಟ್, 2 ಸರಿ ಬರುತ್ತೆ. ನಿಮಗೆ ಗೊತ್ತಿರಂಗೆ ಅಪ್ಲೈ ಮಾಡಿರೋಂಥ ಪ್ರತಿಯೊಬ್ಬರಿಗೂ ಬಂದಿದೆಯಾ? ಅಂದ್ರೆ ನಿಮ್ಮ ಹಳ್ಳಿಗಳಲ್ಲಿ ನಿಮ್ಮ ಜೊತೆಗೆ ಅಪ್ಲೈ ಮಾಡಿ ಆಲ್ಮೋಸ್ಟ್ ಬಂದಿದೆಯಾ ಅಥವಾ ಕೆಲವರಿಗೆ ಮಾತ್ರ ಬಂದಿದೆ? ಇಲ್ಲ, ಬಂದಿದೆ. ಎಲ್ಲ ಅವ್ರು ಏನೇನು ಹೇಳ್ತಾರೆ ಡಾಕ್ಯುಮೆಂಟ್ ಎಲ್ಲ ಸರಿಯಾಗಿ ಕೊಟ್ರೆ ಬಂದು ವೆರಿಫಿಕೇಶನ್ ಮಾಡ್ಕೊಂಡು ಹೋಗಿ ಬರ್ತಾರೆ ಅವರು. ಬಂದು GPS ಎಲ್ಲ ಮಾಡ್ಕೊಂಡು ಅವರು ಫೌಂಡೇಶನ್ ಫೋಟೋ ಎಲ್ಲ ಬೇಕು. ಎಷ್ಟೊಂದು ಜನಗಳು ಹಸುಗಳನ್ನ ಸಾಕ್ಬೇಕು ಅಂತ ಇರ್ತಾರೆ, ಬಟ್ ಜಾಗ ನಮ್ದಾಗಿರ್ಬೇಕು, ಅದಕ್ಕೆ ಹಣ ಇಲ್ಲ ಅಂದವರು ಈ ಯೋಜನೆನ ಉಪಯೋಗ ಪಡ್ಕೋಬಹುದು. ಇವರು ಈ ಯೋಜನೆಯಿಂದ ನೋಡಿ ಈ ಥರ ಕೊಟ್ಟಿಗೆನ ನಿರ್ಮಾಣ ಮಾಡಿದ್ದಾರೆ. ಬನ್ನಿ ನೋಡೋಣ. ಇಲ್ಲಿ ನೋಡಿ ಹಸುಗಳನ್ನ ಕೂಡ ಸಾಕಿದ್ದಾರೆ. ಈ ರೀತಿಯಾದಂಥ ಆಮೇಲೆ ಈ ಕೊಟ್ಟಿಗೆನ ಕಟ್ಟಿದ ಮೇಲೆ ಬಂದು ವೆರಿಫಿಕೇಶನ್ ಬಂದು ನೋಡ್ಕೊಂಡು ಹೋಯ್ತಾರೆ. ಓಕೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಗೌರ್ಮೆಂಟು ಸಾಕಷ್ಟು ಸವಲತ್ತನ್ನ ರೈತರಿಗೆ ಕೊಡ್ತಿದೆ. ಅದನ್ನು ಬಳಸ್ಕೊಳ್ಳೋ ರೀತಿ ನಮಗೆ ಗೊತ್ತಿರಬೇಕು. ಪ್ರತಿಯೊಬ್ಬರಿಗೂ ಕೂಡ ಇಂಥ ಯೋಜನೆಗಳು ರೈತರಿಗೆ ಮುಟ್ಟಬೇಕು. ಆವಾಗ ಮಾತ್ರ ಗೌರ್ಮೆಂಟ್ ತಂದಿರುವಂಥ ಯೋಜನೆಯೂ ಕೂಡ ಅದು ಉಪಯುಕ್ತ ಆಗುತ್ತೆ. ಆದರೆ ಎಷ್ಟೋ ಯೋಜನೆಗಳು ಬರುತ್ತೆ, ರೈತರವ್ರಿಗೂ ಮುಟ್ಟಲ್ಲ. ಸೊ
ರೈತರವ್ರಿಗೂ ಮುಟ್ಟಲ್ಲ. ನಂದು ಇದೊಂದು ಸಣ್ಣ ಪ್ರಯತ್ನ ಅಷ್ಟೇ. ಈ ಯೋಜನೆಯಿಂದ ಫಲನ ಪಡ್ಕೊಂಡಿರೋ ಅಂತ ಒಬ್ಬ ಫಲಾನುಭವಿ ನನ್ನ ಕಣ್ಮುಂದೆ ಇದ್ದಿದ್ದರಿಂದ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇದು ಇದೇನು ಅಷ್ಟು ತುಂಬ ಅಲ್ದಾಡಬೇಕು ಅಂತ ಏನಿಲ್ಲ. ಅವ್ರು ಹೇಳ್ದಂಗೆ ಜಿಲ್ಲಾ ಪಂಚಾಯತಿಗೆ ಹೋಗಿ ಅಪ್ಲಿಕೇಶನ್ ಕೊಟ್ಟರೆ ಅದು 3 ತಿಂಗಳಲ್ಲೇ ನಿಮಗೆ ಅಮೌಂಟ್ ಬರುತ್ತೆ. ಅದಾದಮೇಲೆ ನೀವು ಈ ರೀತಿ ಒಂದು ಕೊಟ್ಟಿಗೆನ ನಿರ್ಮಾಣ ಮಾಡ್ಕೋಬೋದು. ಏನಂತೀರ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಮತ್ತು ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ನಿಮ್ಮ ಯಾರು ರೈತರು ಇರ್ಬೋದು, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇಂಥದೇ ಒಂದು ಒಳ್ಳೆ ಇನ್ಫಾರ್ಮೇಷನ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.